ಸ್ಟ್ರೆಸ್ಸಲ್ಲಿ ವೇಟ್ ರೆಡ್ಯೂಸ್ ಆಗುತ್ತಾ? ಸ್ಟ್ರೆಸ್ಸಿಂದ ವೇಟ್ ಕಡಿಮೆ ಮಾಡ್ಬಹುದಾ? ಸೊ ಅದನ್ನ ನಿಜ ಹೇಳ್ತೀನಿ ನಿನಗೆ. ಆಗುತ್ತೋ ಇಲ್ಲ ಅನ್ನೋದು. ಆದರೆ ಯಾವ ಥರ ಆಗುತ್ತೆ? ಓಕೆ, ಮಸಲ್ ಲಾಸ್ ಆಗುತ್ತಾ? ಫ್ಯಾಟ್ ಲಾಸ್ ಆಗುತ್ತಾ? ಹೆಂಗೆ ಸಪೋಸ್ ಸ್ಟ್ರೆಸ್ ಇದ್ಕೊಂಡು ನಾವು ವೇಟ್ ಲಾಸ್ ಹೆಂಗೆ ಮಾಡೋದು ಎಂತ ಅಂತ ಹೇಳ್ತೀನಿ. ಸೊ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಜೋಡ್. ಓಕೆ, ಅಲ್ಲಿ ವೇಟ್ ಲಾಸ್ ಅಂದರೆ ಭಾಳ ಕಷ್ಟ ಇದೆ. ಹೆಂಗಂದರೆ ಈಗ ನಾನು ಯೂಶ್ವಲಿ 10 ಡೇಸಲ್ಲಿ 3 kg ವೇಟ್ ರೆಡ್ಯೂಸ್ ಮಾಡಿದ್ದೀನಿ. ಬಟ್ ಇವಾಗ ನಾನು ಈ ಸ್ಟ್ರೆಸ್ ಕಂಡೀಷನ್ ಒಳಗೆ ವೇಟ್ 1 kg ರೆಡ್ಯೂಸ್ ಆಗೋಕ್ಕೆ ಭಾಳ ಕಷ್ಟಪಡ್ತೀನಿ. ಯಾಕಂದರೆ ಸ್ಟ್ರೆಸ್ಫುಲ್ ಲೈಫ್ ಇಟ್ಟುಕೊಂಡು ಅಷ್ಟು ವೇಟ್ ರೆಡ್ಯೂಸ್ ಆಗಲ್ಲ. ಬಟ್ ಅದ್ರ ಸಲುವಾಗಿ ಹೇಳೋದು, ಯಾವಾಗಲೂ ಸ್ಟ್ರೆಸ್ ಇರಬಾರ್ದು, ನಿದ್ದೆ ನೀಟ್ ಮಾಡಬೇಕು ಅಂಥೇಳಿ. ಬಟ್ ಇವಾಗ ನಾವು ಏನು ಮಾಡೋಕ್ಕಿಲ್ಲ. ಸಿಚುವೇಶನ್ ಹೆಂಗಿದೆ ಅಂದರೆ, ಆ್ಯಸ್ ಅ ಮಾಮ್, ಈಗ ಮದರ್ ಮನೆಯಲ್ಲಿ ಮಗಳಿದ್ದಾಳೆ, ಅವಳು ಹಠ ಮಾಡ್ತಾಳೆ. ಟಾಡ್ಲರ್ಸ್ ಅಂದರೆ ಯೂಶ್ವಲ್ ಇರೋದೆ ಟೆಂಪರ್ ಟ್ಯಾಟಿಂಗು. ಓಕೆ, ಮತ್ತು ಅವಳಿಗೂ ಟೈಮ್ ಕೊಡಬೇಕು, ಒಳ್ಳೆ ಫ್ಯಾಮಿಲಿ ಪ್ರೆಷರು. ಓಕೆ, ಈಗ ಚಾನಲ್ ಒಂದು ಮಾಡಿದ್ದೀನಿ. ಓಕೆ, ಇದಕ್ಕೋಸ್ಕರ ವಿಡಿಯೋ ಮಾಡಬೇಕನ್ನೋ ಸ್ಟ್ರೆಸ್ಸು. ಕೆಲವೊಮ್ಮೆ ಏನಾಗುತ್ತೆ, ಓಕೆ ಇವಾಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ಮೊಬೈಲಿಗೆ ನೆಟ್ ಸಾಲ್ತಾ ಇಲ್ಲ MB. ಸೊ ಹೆಂಗೆ ಅಪ್ಲೋಡ್ ಮಾಡೋದು, ಪ್ರತಿಯೊಂದು ವಿಡಿಯೋ ಯಾವ ಥರ ಮಾಡೋದು, ಇವೆಲ್ಲ ಒಂಥರ ಸ್ಟ್ರೆಸ್. ಹಿಂಗೆಲ್ಲ ಆದಾಗ ಏನಾಗುತ್ತೆ, ನಮ್ಮ ವೇಟ್ ಲಾಸೇ ರೆಡ್ಯೂಸ್ ಆಗಲ್ಲ. ಸೊ ವೇಟ್ ಲಾಸ್ ರೆಡ್ಯೂಸ್ ಆಗಲ್ಲ, ಬಟ್ ಆದರೂ ರೆಡ್ಯೂಸ್ ಮಾಡ್ಬೋದು. ಯಾವ ಥರ ಫಸ್ಟು ನಾವು ಏನಂತ ತಿಳ್ಕೊಬೇಕು, ಸ್ಟ್ರೆಸ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಓಕೆ, ನಾನು ಯಾವ ಥರ ಮ್ಯಾನೇಜ್ ಮಾಡಿದೆ ಏನು ಅನ್ನೋದು ಹೇಳ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನಾವು ಹೆಂಗಂದ್ರೆ, ಈ ಸ್ಟ್ರೆಸ್ಫುಲ್ ಲೈಫು, ಓಕೆ ವರ್ಕ್ ಮಾಡ್ತಾರೆ IT ಕಂಪ್ನಿಯಲ್ಲಿ, ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಮನೇಲಿದ್ದವ್ರಿಗೆ ಏನಿರುತ್ತೆ ಅಂತ ಹೇಳ್ತಿರ್ಬೋದು. ಆ ಥರ ಅಲ್ಲ. ನಿಜ ಹೇಳ್ಬೇಕಂದ್ರೆ ಈಗಿನ ಕಾಲದಲ್ಲಿ ಅಂದರೆ ಒಂದು ಕೇಳ್ಪಟ್ಟಿದ್ದೆ ನಾನು, ಮನೆಯಲ್ಲಿರೋ ಹೆಣ್ಮಕ್ಳಿಗೇ ಶುಗರ್ ಜಾಸ್ತಿ ಅಂತ ಬರೋದು. ಯಾಕಂದರೆ ಅವ್ರಿಗೆ ಯೋಚನೆಗಳಂತೆ ಸ್ಟ್ರೆಸ್ ಅಂತ. ಅದ್ರದ್ದು ಸ್ಟ್ರೆಸ್ ಅಂದರೆ, ಬೆಳಗ್ಗೆ ಏನು ಟಿಫನ್ ಮಾಡಲಿ, ಓಕೆ ಯಾವ ಥರ ಟಿಫನ್ ಮಾಡಲಿ, ಯಾವುದಿಷ್ಟ, ಮಗುಗೆ ಯಾವುದಿಷ್ಟ, ಮಗಳಿಗೆ ಯಾವುದಿಷ್ಟ, ಗಂಡನಿಗೆ ಯಾವುದಿಷ್ಟ, ಅತ್ತೆ ಮಾವನಿಗೆ ಯಾವುದಿಷ್ಟ, ಓಕೆ ಇದನ್ನೆಲ್ಲ ಅವ್ರು ತಿಂತಾರ. ಓಕೆ, ಈ ಥರ ಇದು ತಿನ್ನಲಿಲ್ಲ ಅಂದರೆ ಮತ್ತೆ ಯಾವ್ದು ಮಾಡ್ಕೊಡ್ಬೇಕು, ಮತ್ತು ಟಿಫಿನ್ ಬಾಕ್ಸ್ ಏನು ಕಟ್ಟಬೇಕು, ಈ ಥರ ಪ್ರತಿಯೊಂದೂ ಸ್ಟ್ರೆಸ್ ಮಾಡಿಕೊಂಡು ಸೊ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಏನಾಗುತ್ತೆ, ಸ್ಟ್ರೆಸ್ ಹೆಚ್ಚಾಗುತ್ತೆ. 1ನೇ ಪಾಯಿಂಟ್. ಇನ್ನೊಂದೇನೆ, ಸ್ಟ್ರೆಸ್ಸಲ್ಲಿ 2 ಟೈಪ್ ಸ್ಟ್ರೆಸ್ ಅದಾವೆ. ಕೆಲವೊಬ್ರು ಸ್ಟ್ರೆಸ್ ಮಾಡಿಕೊಂಡ್ರೆ ಊಟ ಬಿಟ್ಬಿಡ್ತಾರೆ, ಊಟನೇ ಮಾಡೋಕ್ಕೋಗಲ್ಲ, ಕಡಿಮೆ ತಿಂತಾರೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಇದರಿಂದನೂ ವೇಟ್ ಲಾಸ್ ಆಗುತ್ತೆ. ಬಟ್ ಮೇನ್ ಹೆಂಗೆ ವೇಟ್ ಲಾಸ್ ಆಗುತ್ತೆ ಅಂದರೆ, ಮಸಲ್ ಲಾಸ್ ಆಗುತ್ತೆ ಅಲ್ಲಿ. ಸೊ ನಮ್ಮ ಮಾಂಸಖಂಡಗಳೆಲ್ಲ ಕಡಿಮೆ ಆಗ್ತಾ ಬರ್ತೈತೆ, ಮಸಲ್ ಲಾಸ್ ಆಗುತ್ತೆ. ಸೊ ಇದೊಂಥರ ಸ್ಟ್ರೆಸ್. ಇನ್ನೊಂಥರ ಸ್ಟ್ರೆಸ್ ಅಂದರೆ ಎಮೋಷ್ನಲ್ ಸ್ಟ್ರೆಸ್ಸು, ಬೀನ್ಸ್ ಈಟಿಂಗ್ ಅಂತ ಹೇಳ್ತಾರೆ. ಸ್ಟ್ರೆಸ್ ಆಯ್ತಂದರೆ ಸಾಕು, ಬರೀ ತಿನ್ಬೇಕು ಅನ್ಸೋ ಫೀಲಿಂಗು. ಫಾರ್ ಎಕ್ಸಾಂಪಲ್ ನಾನೇ ಅಂತ ಹೇಳ್ಕೊತೀನಿ. ಯಾಕಂದ್ರೆ ಇದ್ರಲ್ಲಿ ಮಾತ್ರ ಕೆಲವೊಬ್ಬರ ಹತ್ರ ಸ್ಟ್ರೆಸ್ ಅಂತಾರೆ, ಎಲ್ಲರೂ ತಳಗಾಗ್ತಾರೆ, ನೀ ಮಾತ್ರ ಏನು ತಳಗೆ ಆಗೋದಿಲ್ಲ ಅಂತಿರ್ತಾರೆ ನನಗೆ. ಎಸ್ಪೆಷಲಿ ನಮ್ಮ ಅಮ್ಮ ಸಹ ಅಂದಿದ್ದಾರೆ, ಫ್ರೆಂಡ್ಸೂ ಅಂದಿದ್ದಾರೆ. ಚಿತೆಗೆ ಒಂದೇ ವ್ಯತ್ಯಾಸ, ಚಿತೆ ಬೆಂಕಿ ಹಾಕಿ ಸುಡ್ತೀವಿ, ಚಿಂತೆ ನಮ್ಮ ಒಳಗಿಂದ ಯೋಚನೆ ಮಾಡಿ ನಾವು ಒಳಗಿಂದ ಸುಟ್ಕೋತ ಬರ್ತೀವಿ ಅಂತ ಹೇಳ್ತಿರ್ತಾರೆ. ಗೊತ್ತಿಲ್ಲ ನನಗೆ ಅದ್ರದ್ದಷ್ಟೇ. ಬಟ್ ಈ ಸ್ಟ್ರೆಸ್ಸಿಂದ ಏನಿದೆ ನೋಡಿ ಹೇಳ್ತಾ ಇದ್ದೀನಿ. ಕೆಲವೊಬ್ರು ತಳಗಾಗ್ತಾರೆ, ಬಟ್ ಅದು ಉಡ್ಡು ತಳಗಾಗೋದಲ್ಲ ಅಂತ ಅರ್ಥ. ಕೆಲವೊಬ್ರು ಯಾಕೆ ಎಸ್ಪೆಷಲಿ ನಾನೇ ವೇಟ್ ಗೇನ್ ಆಗಿದೆ. ಸೊ ವೇಟ್ ಗೇನ್ ಅಂದರೆ ಇದು ಎಮೋಷ್ನಲ್ ಬೀಸಿಟಿಂಗ್. ಯಾವುದಾದ್ರೂ ಜಾಸ್ತಿ ಸ್ಟ್ರೆಸ್ ಬಂದರೆ ನಾನು ಏನು ಮಾಡ್ತೀನಿ ಅಂದರೆ, ಆ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ತಿಂತಾ ಇರ್ತೀನಿ. ಏನು ತಿಂತೀನಿ ಅಂತ ಅವೇ ಇರಂಗಿಲ್ಲ, ಸುಮ್ಮನೆ ತಿನ್ನೋದು. ಎಸ್ಪೆಷಲಿ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ, ಅದನ್ನು ತಿನ್ನೋದು, ಫಾಸ್ಟ್ ಕ್ರೇವಿಂಗ್ಸ್ ತಿನ್ನೋದು, ಒಟ್ಟಿನಲ್ಲಿ ತಿಂತಾನೇ ಇರೋದು. ಈ ಥರ ಏನು ಮಾಡ್ತೀನಿ, ತಿನ್ನೋದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಾಂದರೆ ಆ ಸಿಚುವೇಶನ್ ಅವಾಯ್ಡ್ ಮಾಡಬೇಕು. ಹೆಂಗೆ ಅವಾಯ್ಡ್ ಮಾಡಬೇಕು, ತಿನ್ನೋದ್ರಿಂದ ಅವಾಯ್ಡ್ ಮಾಡೋದು. ಈ ಥರ ಆ ಸಿಚುವೇಶನ್ ಹೆಂಗೆ ಅವಾಯ್ಡ್ ಮಾಡ್ಬೇಕಂತ ಟಿಪ್ಸ್ ಹೇಳ್ತೀನಿ. ಫಸ್ಟು ಹೇರ್ ಆಯಿಲಿಂಗ್ ಮಾಡಬೇಕು. ತಲೆ ಕಂಪಲ್ಸರಿ ಹೇರ್ ಆಯಿಲ್ ಮಾಡ್ಕೋಬೇಕು. ಮತ್ತು ದಿನ ಒಂದು 40 ನಿಮಿಷ ವಾಕಿಂಗ್ ಮಾಡಬೇಕು. ಓಕೆ, ಮತ್ತು ಧ್ಯಾನಾತ್ಮಕ ಕಡೆ ಅಂದರೆ ಧ್ಯಾನ ಮಾಡೋದು, ಪೂಜೆ ಪುನಸ್ಕಾರ ಒಳಗೆ ಇನ್ವಾಲ್ವ್ ಮಾಡ್ಕೋಬೇಕು. ನಮ್ಮನ್ನು ಧ್ಯಾನ ಮಾಡಬೇಕು. ಮತ್ತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಮಾತಾಡ್ಕೋತಾ ಇರಬೇಕು. ದೆನ್ ಬಂದು ಮಗಳು ಇದ್ದರೆ ಮಗಳ ಜೊತೆ ಎಂಜಾಯ್ ಮಾಡೋದು. ಸೊ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು. ನೋಡ್ಬೋದು, ನನ್ನ ಮಗಳ ಜೊತೆ ನಾನು ಎಷ್ಟು ಯೂಶ್ವಲಿ ಒಂದು ಸ್ಟ್ರೆಸ್ ರಿಲೀಫ್ ಅಂತಂದರೆ ನನ್ನ ಮಗಳೇ ಅಂತ ಹೇಳ್ಬೋದು. ನನಗೆ ಅವಳ ಜೊತೆ ಇದ್ದರೆ ಯಾವುದು ನೆನಪೇ ಇರೋದಿಲ್ಲ, ಕಷ್ಟ ಸಹ ಗೊತ್ತಾಗಲ್ಲ.
ಸೊ ಅಷ್ಟು ನನ್ನ ಮಗಳಂದರೆ ನಂಗೆ ಭಾಳ ಇಷ್ಟ. ಅವಳಿಂದ ಸ್ಪೆಂಡ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಹಂಗೆ ಭಾಳ ಹೆಂಗಂದರೆ ಯಾವಾಗಾದರೂ ಅವ್ಳಿಗೆ ಗೊತ್ತಾಗುತ್ತೇನೋ ಗೊತ್ತಿಲ್ಲ ನನಗೆ. ನಾನು ಫುಲ್ಲು ಟೆನ್ಷನ್ ಇದ್ದ ಟೈಮ್ನಲ್ಲಿ ಬರ್ತಾಳೆ, ಹಗ್ ಮಾಡ್ತಾಳೆ, ಕಿಸ್ ಕೊಡ್ತಾಳೆ, ಒಂಥರ ರಿಲ್ಯಾಕ್ಸೇಷನ್ ಏನಪ್ಪ ಅನ್ಕೊಂಡು. ಸೊ ಈ ಥರ ಅವಳ ಜೊತೆ ಸ್ಪೆಂಡ್ ಮಾಡೋ ನಾನು ಒಂಥರ ಇಂಪಾರ್ಟೆಂಟ್ ಟೈಮಿಂಗ್ ಅಂತ ಹೇಳ್ಬೋದು. ನೀವು ಸಹ ಹೀಗೆ ಪ್ರತಿಯೊಂದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಈ ಥರ ಮಗಳ ಜೊತೆ ಆಡೋದು, ಮಕ್ಕಳು ಇಲ್ಲಾಂದರೆ ಸಣ್ಣ ಮಕ್ಕಳ ಜೊತೆ ಆಟ ಆಡೋದು, ವಾಕಿಂಗ್ ಮಾಡೋದು, ಧ್ಯಾನ ಮಾಡೋದು, ಓಕೆ ಕುಕ್ಕಿಂಗ್ ಇಷ್ಟ ಇದ್ದರೆ ಫೇವ್ರೆಟ್ ಕುಕ್ಕಿಂಗ್ ಮಾಡೋದು. ಸೊ ಈ ಥರ ಮಾಡಿ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಬೋದು, ಆ ಸಿಚುವೇಶನ್ನ ಅವಾಯ್ಡ್ ಮಾಡ್ಬೋದು. ಇದರಿಂದ ವೇಟ್ ಹೆಚ್ಚಾಗೋದನ್ನು ಕಡಿಮೆ ಆಗುತ್ತೆ. ಸೊ ಕೆಲವೊಮ್ಮೆ ಏನು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಅಂತೂ ಕಂಪಲ್ಸರಿ ಮಾಡಬೇಕು. ಇದರಿಂದ ಏನಾಗುತ್ತೆ, ಹ್ಯಾಪಿ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ, ಮತ್ತು ಗುಡ್ ಹೆಲ್ತ್ ಫುಲ್ ಬಾಡಿ ಮೇಂಟೈನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಎಷ್ಟೋ ಇದ್ರೂ ಬರ್ತಾ ಬರ್ತಾ ಕಡಿಮೆ ಆಗಿ ಸೊ ಏನಾಗುತ್ತೆ, ಕಡಿಮೆ ಆಗುತ್ತಾ ಬರ್ತದೆ, ಕಂಟ್ರೋಲಿಗೆ ಬರ್ತದೆ. ಎದಕ್ಕೆ ಸ್ಟ್ರೆಚ್ ಆದರೆ ಏನಾಗುತ್ತೆ ಅಂದರೆ, ಮೇನ್ಲಿ ಸ್ಟ್ರೆಚ್ ಆಗ್ತಾದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಕೆಲವೊಮ್ಮೆ ಊಟ ಮಾಡಲ್ಲ, ಕೆಲವೊಬ್ರು ಜಾಸ್ತಿ ಊಟ ಮಾಡ್ತಾರೆ. ಈ ಥರ ಎಲ್ಲ ಸಮಸ್ಯೆ ಇರುವಾಗ ನಾವು ಎಷ್ಟಂತೂ ಅಂತೀವಂದರೆ ಅಷ್ಟು ಚೆನ್ನಾಗಿ ಒತ್ತು ಕೊಡಬೇಕು. ಇದಷ್ಟಾಗಿತ್ತು ನಂದಲ್ಲ. ಆ್ಯಕ್ಚುಲಿ ನಾನು ನಿಜ ಹೇಳ್ತಾ ಇದ್ದೀನಿ, ವೇಟ್ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ 10 ಡೇಸಲ್ಲಿ 3 kg ಮಾಡೋಲ್ಲಿ 1 kg ವೇಟ್ ರೆಡ್ಯೂಸ್ ಮಾಡ್ತಾ ಇದ್ದೀನಿ, ಬಟ್ನಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದು ಪ್ರೋಗ್ರೆಸ್ ಇಂಪಾರ್ಟೆಂಟ್ ನನಗೆ. ಬಟ್ ಮೆಂಟಲ್ ಪೀಸ್ ಕಾಣ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಂತಿರ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.